ಒಂದು ದಿನ ಗಾಳಿಯಲ್ಲಿ ತೇಲುತ್ತಾ ಬಂದ ಬೇವು ಮರದ ಬೀಜ ಮಣ್ಣಿನ ಮೇಲೆ ಬಿದ್ದುಬಿಟ್ಟಿತು. ಸುಡುವ ಬಿಸಿಲಿನಿಂದ ಬೀಜ ಬಾಡಲು ಶುರುಮಾಡಿತು. ಆಗ ಒಂದು ಚಿಕ್ಕ ಮೊಲ ಅತ್ತಿಗೆ ಬಂದಿತು. ಅದು ತನ್ನ ಪುಟ್ಟ ಕಾಲುಗಳಿಂದ ಹತ್ತಿರದ ಹಳ್ಳಿಯಿಂದ ಸ್ವಲ್ಪ ನೀರು ತಂದು ಬೀಜದ ಮೇಲೆ ಸುರಿಸಿತು. ಬೀಜ ನಿಧಾನವಾಗಿ ಮೊಳಕೆಯೊಡೆಯತೊಡಗಿತು. ಮರದ ಮೊಳೆ ದೊಡ್ಡದಾಗುತ್ತಾ ಹೋಗುತ್ತಿದ್ದಂತೆ ಅರಣ್ಯದ ಎಲ್ಲಾ ಪಕ್ಷಿಗಳು ಮತ್ತು ಕಾಡು ಪ್ರಾಣಿಗಳು ಹತ್ತಿರದ ಹೊಳೆಯಿಂದ ನೀರು ತಂದು ಪ್ರತಿದಿನ ಗಿಡಕ್ಕೆ ಹಾಕಲು ಆರಂಭಿಸಿದರು. ವರ್ಷಗಳು ಕಳೆದಂತೆ ಆ ಮೊಳೆ ಒಂದು ದೊಡ್ಡ ಮತ್ತು ಬಲಿಷ್ಠ ಬೇವು ಮರವಾಗಿ ಬೆಳೆಯಿತು. ಆ ಮರದ ನೆರಳಲ್ಲಿ ಮೊಲ, ಜಿಂಕೆ, ಕೋಗಿಲೆ ಮತ್ತು ಇತರ ಜೀವಿಗಳು ತಮ್ಮ ಆಶ್ರಯವನ್ನು ಮಾಡಿಕೊಂಡವು. ಅಲ್ಲಿ ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ಒಬ್ಬ ಲಾಭಾಸಕ್ತಿಯ ಮರಕಡಿಯುವವನು ಬಂದು ಆ ಮರವನ್ನು ಕಡಿದುಕೊಂಡು ಹೋದ. ಪ್ರಾಣಿಗಳ ಮನೆ ಸಂಪೂರ್ಣ ನಾಶವಾಯಿತು. ಅವರು ದುಃಖದಿಂದ ಅತ್ತರು. ಆದರೆ ಮುಂದಿನ ದಿನ ಕಡಿದ ಮರದ ಬೇರು ಭಾಗದಿಂದ ಮತ್ತೊಂದು ಹೊಸ ಮೊಳೆ ಹೊರಟಿತು. ಅದನ್ನು ನೋಡಿ ಎಲ್ಲಾ ಪ್ರಾಣಿಗಳಿಗೆ ಸ್ವಲ್ಪ ನಿರೀಕ್ಷೆ ಮೂಡಿತು. ಆದರೆ ಆ ಚಿಕ್ಕ ಮೊಲ ಮಾತ್ರ ಮೌನವಾಗಿ ಕಣ್ಣೀರು